ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಡಿಯೋಡ್ ಆ್ಯಪ್ ಅಂತ ಒಂದು ಆ್ಯಪಿಂದ ನಾನು ಫಸ್ಟ್ ಟೈಮು ಶಾಪಿಂಗನ್ನು ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಈ ಪ್ರಾಡಕ್ಟು ರಿಸೀವ್ ಆಯಿತು. ನಾನೊಂದು 11 ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಪ್ಲೇಸ್ಟೋರಲ್ಲಿ ಡಿಯೋಡ್ ಆ್ಯಪ್ ಅಂತ ಹೊಡೆದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು. ನೋಡಿ, ಅದು ಓಪನ್ ಆದ ತಕ್ಷಣ ಈ ಥರ ನಿಮಗೆ ಎಲ್ಲ ತೋರಿಸ್ತಾ ಇರುತ್ತೆ. ನಾವು ಅದರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ಕಡಿಮೆ ಬೆಲೆಗೆ ಎಲ್ಲ ಐಟಮ್ಸ್ಗಳನ್ನು ಇದರಲ್ಲಿ ತಗೋಬೋದು ನಾವು. ಅದು ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದರಿಂದ ನಾನು ಚಿಕ್ಕ ಚಿಕ್ಕ ಐಟಮ್ಸನ್ನು ಬುಕ್ ಮಾಡ್ಕೊಂಡಿದ್ದೆ. ನೋಡಿ, ನಾನು ಇದು ಫಸ್ಟು ಇದು ಮಾಡಿ ತೋರಿಸ್ತಾ ಇರೋದು ಅಂದರೆ ಇದು USB ಬಲ್ಬ್ ಅಂತನೇನೋ ಇತ್ತು. USB LED ಲೈಟ್ ಅಂತ. ಇದು ತುಂಬ ಚಿಕ್ಕದಾಗಿತ್ತು. ಇದ್ರ ಪ್ರೈಸು ಕೂಡ ಕಡಿಮೆನೇ ಇದೆ. ಆದರೆ ನಾವು ಇದು ಕನೆಕ್ಟ್ ಮಾಡಿ ನೋಡಿದ್ರೆ ಬೆಳಕು ತುಂಬ ಚೆನ್ನಾಗೇ ಬರುತ್ತೆ. ಅದರಿಂದ ಇದು ಒಂದು ಓಕೆ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಏನೋ 4 ರೂಪೀಸ್ ಅಷ್ಟೇ ಇತ್ತು ಒಂದು ಪೀಸ್ಗೆ. ಹಾಗೆಯೇ ಇದು ನೆಕ್ಸ್ಟ್ ಐಟಮ್ ಅಂತ ಅಂದರೆ ಇವಾಗ ನಮ್ಮ ಬಿಸಿ ಪಾತ್ರೆಗಳನ್ನೆಲ್ಲ ಹೋಲ್ಡ್ ಮಾಡೋದಕ್ಕೆ ಅಂತ ಸಿಗುತ್ತಲ್ವ, ಹೀಟ್ ರೆಸಿಸ್ಟೆನ್ಸ್ ಕುಕ್ಕಿಂಗ್ ಹೋಲ್ಡರ್ ಅಂತ ಹೇಳ್ತಾರೆ. ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಅಷ್ಟೇ ಕಡಿಮೆ ಪ್ರೈಸ್ಗೆ ಸಿಕ್ತು. ಪರವಾಗಿಲ್ಲ, ಇದು ಚೆನ್ನಾಗಿದ್ದಾನೆ. ಇದು ತುಂಬ ಯೂಸ್ ಆಗುತ್ತೆ ಅನಿಸ್ತು. ಅದರಿಂದ ನೋಡೋಣ ಅಂತ ಇದನ್ನು ಒಂದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದ್ರ ಪ್ರೈಸ್ ಏನು ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಫೇಸ್ ಮಸಾಜರ್ ಬರುತ್ತಲ್ವ, ಇದರೊಳಗಡೆ ನೀರನ್ನು ಹಾಕಿ ಐಸ್ ಮಾಡಿಕೊಂಡು ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋದು, ಅದನ್ನು ತರಿಸಿದ್ದೆ. ಆದರೆ ಇದು ಒಂದು ಸ್ವಲ್ಪನೂ ಕ್ವಾಲಿಟಿ ಚೆನ್ನಾಗಿಲ್ಲ. ಇದರಲ್ಲಿ ನೀರು ಹಾಕಿದ ತಕ್ಷಣ ಎಲ್ಲ ಕಡೆ ನೀರು ಲೀಕ್ ಆಗುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ದಾರಲ್ವ, ಇಲ್ಲಿ ನೀರನ್ನು ನಾವು ಫಿಲ್ ಮಾಡಬೇಕು. ಆದರೆ ಇಲ್ಲಿ ಜಾಯಿಂಟ್ ಇದೆಯಲ್ವ, ಅಲ್ಲಿ ಫುಲ್ಲು ನೀರು ಲೀಕ್ ಆಗಿಬಿಡುತ್ತೆ. ಇದೊಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಇದು ಸುಮ್ಮನೆ ಎಷ್ಟು ನಾನು ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ, ಆದರೆ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಓಕೆ, ನೀವು ಚೆನ್ನಾಗಿರೋ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಿ. ಇದರಲ್ಲಿ ಮಾತ್ರ ಈ ಥರ ಫೇಸ್ ರೋಲರ್ ಮಾತ್ರ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪನೂ ಚೆನ್ನಾಗಿಲ್ಲ. ಹಾಗೆಯೇ ನೆಕ್ಸ್ಟ್ ಇದು ಸೀಲರ್ ಅಂತನೇನೋ ಇತ್ತು, ಪ್ಲಾಸ್ಟಿಕ್ ಸೀಲರ್ ಅಂತ. ಇವಾಗ ನಾವು ಯಾವುದಾದ್ರೂ ಇದನ್ನು ಓಪನ್ ಮಾಡಿರ್ತೀವಲ್ವ, ಏನಾದರೂ ಪ್ಯಾಕೆಟ್ ಓಪನ್ ಮಾಡಿರ್ತೀವಿ, ಪ್ಲಾಸ್ಟಿಕ್ ಕವರ್ಸ್ ಏನಾದರೂ, ಅದರಲ್ಲಿ ಫುಡ್ಡನ್ನು ಹಾಕಿ ಇಡೋವಾಗ ನಾವು ಆ ಥರ ಸೀಲ್ ಮಾಡಿ ಇಡ್ಬೋದು ಅಂತ. ಇದು ಅಷ್ಟೇ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗಿಲ್ಲ ಇದು ಹೆಂಗೆ ಯೂಸ್ ಮಾಡೋದು ಅಂತ. ಆಮೇಲೆ ನೋಡಿದೆ, ಇಲ್ಲಿ 2 ಇದನ್ನು ಶೆಲ್ಲನ್ನು ಹಾಕಿ ಯೂಸ್ ಮಾಡೋದು. ನೋಡೋಣ ಅಂತ ಇದನ್ನು ಆಮೇಲೆ ಯೂಸ್ ಮಾಡಿದ್ರಾಯ್ತು ಅಂತ ಹಾಗೆ ಎತ್ತಿಟ್ಟೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ನೆಕ್ಸ್ಟು ಇದು ಏನಂತಾರೆ, ತುಂಬ ಗೊರಕೆ ಹೊಡಿತಾರಲ್ವ, ಸ್ನೋರ್ ಕಂಟ್ರೋಲ್ ಅಂತ ಅದಿದೆ, ನೋಡಬೇಕು. ಇನ್ನು ಯೂಸ್ ಮಾಡಿಲ್ಲ. ಯಾರಾದರೂ ತುಂಬ ಗೊರಕೆ ಹೊಡಿತಾರಲ್ವ ಅವರಿಗೆ ಹಾಕಿ ನೋಡೋಣ ಅಂತ ಇದ್ದೀನಿ, ಟ್ರೈ ಮಾಡಿ ನೋಡಬೇಕು. ನೆಕ್ಸ್ಟ್ ಇದು ಐಸ್ ಟ್ರೇ. ಇದು ಅಷ್ಟೇ ನಾನು ಸಿಲಿಕಾನ್ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಪ್ಲಾಸ್ಟಿಕ್ದೇನೆ. ಇದು ಅಷ್ಟೇ ಕಡಿಮೆ ಪ್ರೈಸ್ಗೆ ಸಿಕ್ತು. ಸೈಜ್ ಕೂಡ ತುಂಬ ಚಿಕ್ಕದಾಗಿದೆ. ನೆಕ್ಸ್ಟ್ ಇದು ಪ್ಯೂಮಿಕ್ ಸ್ಟೋನ್ ಅಂತ ಹೇಳ್ತಾರಲ್ವ, ಏನು ಹೀಲ್ ಸ್ಕ್ರಬ್ಬರ್ ಅಂತ ಕೂಡ ಹೇಳ್ತಾರೆ. ಅದು ಕ್ರ್ಯಾಕ್ ಹೀಲ್ಗೆ, ಆಮೇಲೆ ಇದು ನಾವು ಪೆಡಿಕ್ಯೂರ್ ಎಲ್ಲ ಮಾಡ್ಕೋತೀವಲ್ವ, ಆವಾಗ ತುಂಬ ಯೂಸ್ ಆಗುತ್ತೆ ಅಂತ ತರಿಸಿದೆ. ಹಾಗೆಯೇ ಇದು ವೀಟ್ ಸ್ಟ್ರಾ ಟೂತ್ ಬ್ರಷ್ ಅಂತ. ಇದನ್ನು ಅಷ್ಟೇ ಚೆನ್ನಾಗಿದೆ, ಏನೋ ಗೊತ್ತಿಲ್ಲ, ನಾನಿನ್ನೂ ಓಪನ್ ಮಾಡಿ ನೋಡಿಲ್ಲ. ಆದರೆ ತುಂಬ ಚಿಕ್ಕದಿದೆ ಅಂತ ಅನ್ನಿಸ್ತು. ಆಮೇಲೆ ಇದು ನನ್ನ ಮಗಳಿಗೆ ಅಂತ. ಇದು ಅಷ್ಟೇ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ. ಪೇಂಟು 12 ಕಲರ್ಸ್ ಏನೋ ಇದೆ, 12 ರೂಪೀಸ್ಗೇನೋ ಸಿಕ್ತು ಅದು. ಆಮೇಲೆ ಇದು ಏನಂತಾರೆ ಇದಕ್ಕೆ, ಹಾಟ್ ಬ್ಯಾಗು ಅಥವಾ ಕೋಲ್ಡ್ ಬ್ಯಾಗ್ ಅಂತ ಹೇಳ್ತಾರಲ್ವ, ಇವಾಗೇನಾದರೂ ಪೇನ್ ಇದ್ದವಾಗ ನಾವು ಇಟ್ಕೋತೀವಲ್ವ, ಆ ಥರ. ಅದು ಅಷ್ಟೇ ಸೈಜು ತುಂಬ ಚಿಕ್ಕದಿದೆ, ಆದರೆ ಪ್ರೈಸ್ ಕೂಡ ಕಡಿಮೆನೇ ಇದೆ. ಅದರಲ್ಲಿ ಕೆಲವೊಂದು ಪ್ರಾಡಕ್ಟು ತುಂಬ ಅಂದರೆ ನಾವು ಕೊಟ್ಟಿರೋ ದುಡ್ಡಿಗೂ ವೇಸ್ಟ್ ಅಂತಲೇ ಅನಿಸುತ್ತೆ. ಯಾಕಂದರೆ ನಾನು ಇವಾಗ ಫೇಸ್ ರೋಲರ್ ತೋರಿಸಿದ್ನಲ್ವ, ಅದು ಅಷ್ಟೇ ಒಂದು ಯೂಸೇ ಇಲ್ಲ. ಅದು ಎಲ್ಲ ಕಡೆ ನೀರು ಲೀಕ್ ಆಗುತ್ತೆ, ಅದರಲ್ಲಿ ನೀರೇ ಉಳಿಯಲ್ಲ. ಅದು ಸುಮ್ಮನೆ ಕಡಿಮೆ ಬೆಲೆ ಇದ್ರೂ ಕೂಡ ಅದು ಕೊಟ್ಟಿರೋ ದುಡ್ಡು ವೇಸ್ಟ್ ಅಂತಲೇ ಹೇಳ್ಬೋದು. ಇಷ್ಟೇ ಚಿಕ್ಕ ಐಟಮ್ಗಳನ್ನು ನಾನು ಸ್ಟಾರ್ಟಿಂಗ್ ಬುಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ಕ್ವಾಲಿಟಿ ಯಾವ ಥರ ಇರುತ್ತೆ ನೋಡಿಕೊಂಡು ಆಮೇಲೆ ಇದನ್ನ ನೆಕ್ಸ್ಟ್ ಆರ್ಡರ್ ಮಾಡೋಣ ಅಂತ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ರೇಟು.
ಎಲ್ಲ ರೀತಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಕಿಚನ್ ಇದಾಗಿರ್ಬೋದು, ಪ್ರತಿಯೊಂದು ನಿಮಗೆ ಇದರಲ್ಲಿ ಸಿಗುತ್ತೆ ಕಡಿಮೆ ರೇಟ್ಗೆ. ನೋಡಿ ಇವಾಗ ನಾವಿಲ್ಲಿ ಸೀಲರ್ ಏನಿದೆಯಲ್ವ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಡ್ಯೂರಾಸೆಲ್ ಶೆಲ್ನೇ ಹಾಕ್ತಾ ಇರೋದು. ನೋಡೋಣ ಇದು ವರ್ಕ್ ಆಗುತ್ತಾ ಅಂತ. ನೋಡಿ ಇವಾಗ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಸರ್ಚ್ ಮಾಡಿದ ಪ್ರಕಾರ ಈ ಥರ ನಾವು ಪ್ರೆಸ್ ಮಾಡಿದವಾಗ ಅದು ಸೀಲ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಎಷ್ಟೇ ಪ್ರೆಸ್ ಮಾಡಿದ್ರೂ ಕೂಡ ಅದು ಸೀಲ್ ಆಗ್ತಾ ಇರಲಿಲ್ಲ. ಇದು ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ. ಇದಕ್ಕೆ 40 ರೂಪೀಸ್ ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಈ ಆ್ಯಪಲ್ಲಿ ಎಲ್ಲದನ್ನೂ ಸ್ವಲ್ಪ ಕಡಿಮೆನೇ ಇದೆ ರೇಟು, ಆದರೂ ಇದು 40 ರೂಪೀಸ್ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಓಕೆ, ಚೆನ್ನಾಗಿರೋ ಪ್ರಾಡಕ್ಟನ್ನೇ ತೊಗೋಬೇಕು. ಯಾರೂ ಕೂಡ ಈ ಥರ ಮೋಸ ಹೋಗಬೇಡಿ ಅಂತ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟೇ ಟ್ರೈ ಮಾಡಿದರೂ ಕೂಡ ಇದು ವರ್ಕ್ ಆಗ್ತಾ ಇಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಅಂತಲೇ ಹೇಳ್ಬೋದು. ಇದೇ ಇನ್ನೊಂದು ಸರಿ ಯಾರಾದರೂ ಇದೇ ಥರ ಆ್ಯಪಲ್ಲಿ ಪರ್ಚೇಸ್ ಮಾಡೋರಿದ್ದರೆ ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ನೋಡಿ ನಮಗೆ 6 ರೂಪೀಸ್, 22 ರೂಪೀಸ್, 18, 12 ರೂಪೀಸ್, 19 ರೂಪೀಸ್ ಇಷ್ಟೇ ಕಡಿಮೆ ರೇಟ್ಗೆ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಟೋಟಲ್ ಆಗಿ ನಂದು 163 ಏನೋ ಆಗಿತ್ತು. ಆಮೇಲೆ ಎಲ್ಲ ಡೆಲಿವರಿ ಫೀಸು ಅದೆಲ್ಲ ಸೇರಿ ನನಗೆ 243 ರೂಪೀಸ್ ಏನೋ ಆಯಿತು. ನನಗೇನೋ 243ಗೆ ವರ್ತ್ ಅಂತ ಅನಿಸಿಲ್ಲ. ಇನ್ನು ಯಾರಾದರೂ ಶಾಪಿಂಗ್ ಮಾಡೋರಿದ್ದರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.